ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ಶ್ರೀರಂಗಪಟ್ಟಣ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನ ಜಸ್ಟ್ ನಿಯರ್ ಮೇನ್ ರೋಡ್ಗೆ ಬರುತ್ತೆ. ಇದು 36 ಗುಂಟೆ ಇದೆ. DC ಕನ್ವರ್ಷನ್ ಆಗಿದೆ ಕಮರ್ಷಿಯಲ್ ಪರ್ಪಸ್ಗೆ. ಟೋಟಲ್ ಏರಿಯಾ 30,204 ಸ್ಕ್ವೇರ್ ಫೀಟ್ ಇದೆ. ಇದು ನೋಡಿ, ಇದೇ ಮೇನ್ ರೋಡ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನ ಜಸ್ಟ್ ನಿಯರ್. ಶ್ರೀರಂಗಪಟ್ಟಣ ಟೌನಿಂದ 4 ಕಿಲೋಮೀಟ್ರ್. ಈ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, 60/70 ಏರಿಯಾ ಇದೆ. ಇದು ಬಿಲ್ಡಿಂಗ್ದು ಫುಲ್ ಕಾಂಪೌಂಡು 39,204 ಸ್ಕ್ವೇರ್ ಫೀಟ್ ಇದೆ. ಟೋಟಲ್ 4 ಬೆಡ್ರೂಮ್ ಇದೆ, ಎಲ್ಲ ಮಾಸ್ಟರ್ ಬೆಡ್ರೂಮ್ಸು. ನೋಡಿ, ಇದು ಸ್ಟಾರ್ ಹೋಟೆಲ್ ಬೇಕಾದ್ರೂ ಮಾಡ್ಕೋಬೋದು, ರೆಸಾರ್ಟ್ ಬೇಕಾದ್ರೂ ಮಾಡ್ಕೋಬೋದು. ಟೂರಿಸ್ಟ್ ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಊಟಿ ಆ ಕಡೆ ಓಡಾಡೋ ಜಾಗ ಇದು. 80 ಅಡಿ ರಸ್ತೆ ಇದು. ರೆಸಾರ್ಟ್ ಬೇಕಾದ್ರೂ ಮಾಡ್ಬೋದು, ಹೋಟೆಲ್ ಸ್ಟಾರ್ ಹೋಟೆಲ್ ಬೇಕಾದ್ರೂ ಮಾಡ್ಬೋದು. ಫುಲ್ ಟೀ ಕೂಡ ಹಾಕಿದ್ದಾರೆ. ಮತ್ತು 4 ಬೆಡ್ರೂಮನ್ನು ಮಾಸ್ಟರ್ ಬೆಡ್ರೂಮ್ಸೇ ಮಾಡಿರೋದು. ಏಕಾತಾ ಪ್ರಾಪರ್ಟಿ ಇದು. ಇದು ವರಾಂಡ. ಕಿಟಕಿ ಡೋರ್ಸ್ ಎಲ್ಲ ದೊಡ್ಡ ದೊಡ್ಡದೇ ಮಾಡಿದ್ದಾರೆ. ಮತ್ತು ಇನ್ನೂ ಈ ಥರ ಬಿಲ್ಡಿಂಗ್ ಕಟ್ಕೊಳ್ಳೋಕ್ಕೆ ಇನ್ನೂ ಸುಮಾರು ಜಾಗ ಉಳ್ಕೊಂಡೈತೆ. ಈ ಥರದ್ದು ಇನ್ನೂ 4 ಬೆಡ್ರೂಮ್ ಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು, ಅಷ್ಟು ಜಾಗ ಇದೆ. ನೋಡಿ, ಇದೆಲ್ಲ ಬೀಟೆ ಮರದ್ದು ಫರ್ನಿಚರ್. ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿ ಸುಮಾರು 1 ವರ್ಷ ಆಗಿರ್ಬೋದು, ಒಂದು ಚಿಲ್ಲರೆ ಆಗಿರ್ಬೋದು ಅಷ್ಟೇ. ಇದೊಂದು ಬೆಡ್ರೂಮು, ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ಟೋಟಲ್ 4 ಬೆಡ್ರೂಮ್ ಇದೆ. ಅದರಲ್ಲಿ ಒಂದು ಹೋಮ್ ಥಿಯೇಟ್ರ್ ಇದೆ. ಲಿವಿಂಗ್. ಪೂಜಾ ರೂಮ್. ಫುಲ್ 100% ಸಾಗುವಾನಿ ಮರದಲ್ಲೇ ಮಾಡಿರೋದು, ವುಡನ್ ವರ್ಕ್. ಪೂಜಾ ರೂಮನ್ನು ಭಾಳ ವಿಶಾಲವಾಗಿದೆ. ಈ ಪೂಜಾ ರೂಮ್ ಮೇಲೆ ಓಪನ್ ಸ್ಕೈ ಇದೆ. ಮೇಲ್ಗಡೆ ಡೈಮಂಡ್ ಟೈಪು ಗ್ಲಾಸ್ ವರ್ಕ್ ಮಾಡಿದ್ದಾರೆ. ನಾನು ಲಾಸ್ಟಲ್ಲಿ ಟೆರೆಸ್ಗೆ ಹೋಗುವಾಗ ತೋರಿಸ್ತೀನಿ. ಕಿಚನ್ ಕಮ್ ಡೈನಿಂಗ್. ಸ್ಟೋರ್ ರೂಮ್ ಇದು.
ಈ ಥರದ್ದು ಇನ್ನೊಂದು ರೆಸಾರ್ಟ್ ಇಲ್ಲಿಂದ ಜಸ್ಟ್ ನೀವಲ್ಲಿ ನಡೀತಾ ಇದೆ. ಅದರಲ್ಲಿ ಒಂದು ಕಾರ್ ಹೋದರೆ ಒಂದು ಕಾರ್ ಬರೋಕ್ಕಾಗಲ್ಲ, ಅಷ್ಟೇ ಆಗಲ್ಲ. ರೋಡಲ್ಲಿ ಒಳ್ಳೆ ಸ್ಟ್ಯಾಂಡರ್ಡಾಗಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ರೆಸಾರ್ಟ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಒಳ್ಳೆ ಲೊಕೇಶನಲ್ಲಿದೆ ಇದು. ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಜಾಗ ಇದು. ಇದರಲ್ಲಿ ಹಿಲ್ ಆಪೋಸಿಟಲ್ಲಿರೋದು ವ್ಯೂ ಚೆನ್ನಾಗಿದೆ, ಮತ್ತು ರಿವರ್ ಇದೆಲ್ಲ. ಇದನ್ನ ನೆಕ್ಸ್ಟ್ ಪ್ರಾಪರ್ಟಿಯಲ್ಲೇ ರಿವರ್ ಇರೋದು, ಅದನ್ನು ಮೇಲ್ಗಡೆಯಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಕಾಮನ್ ಬಾತ್ರೂಮ್. ಇದು ಡ್ರೆಸ್ಸಿಂಗ್ ರೂಮ್ ಥರ ಮಾಡಿರೋದು. ಇದೊಂದು ಬೆಡ್ರೂಮು. ಎಲ್ಲ ಬೆಡ್ರೂಮ್ಸು ದೊಡ್ಡ ದೊಡ್ಡದೇನಿದೆ ಇದೇ ಥರ. ಈ ಕಾಟ್ಸ್ ಎಲ್ಲ ಬಾಕ್ಸ್ ಟೈಪ್ ಕಾಟ್. ವಾರ್ಡ್ರೋಬು ಎಲ್ಲ ಕಡೆನೂ ಸ್ಲೈಡಿಂಗ್ ಡೋರೇ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಇದು ಆಂಟಿಸ್ಕಿಡ್ ಗ್ರಾನೈಟ್ ಹಾಕಿರೋದು. ಇದೊಂದು ಬೆಡ್ರೂಮು. ಈ ಕಡೆ ಸೈಡಿಂದ ನೋಡಿದ್ರೆ ರಿವರ್ ಕಾಣ್ತಿದೆ ಈ ಕಿಟಕಿಯಿಂದ. ಇದು ಡ್ರೆಸ್ಸಿಂಗ್ ರೂಮ್ ಥರ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್. ಮೇಲಿಂದ ಲಿವಿಂಗ್ ತೋರಿಸ್ತಾ ಇರೋದು. ಟಾಪ್ ವ್ಯೂ ಇದು. ಕೆಳಗಡೆ ದೇವಸ್ಥಾನ ತೋರಿಸಿದ್ನಲ್ಲ ಆವಾಗಲೇ, ಅಲ್ಲಿಂದ ಮೇಲ್ಗಡೆನ ಟಾಪ್ ವ್ಯೂ ತಗೊಳ್ತಾ ಇರೋದು. ಇದೊಂದು ಬೆಡ್ರೂಮು. ಅಟ್ಯಾಚ್ ಬಾತ್ರೂಮ್. ಇದು ಹೋಮ್ ಥಿಯೇಟ್ರ್ ಅಂತ ಮಾಡಿದ್ದಾರೆ, ಬಟ್ ಇದರಲ್ಲಿ ಬೀಗ ಇರಲಿಲ್ಲ, ಅದಕ್ಕೆ ಓಪನ್ ಮಾಡಿಲ್ಲ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ಈ ಪೂಜಾ ರೂಮ್ ಮೇಲೆ ಬೀಳ್ತಾ ಇದ್ದೀನಿ ಬೆಳಕು, ಇಲ್ಲಿಂದಾನೆ ಬೆಳಕು ಬರ್ತಾ ಇರೋದು. ಲಿವಿಂಗೇ ಇದು. ನೋಡಿ ಹಿಲ್ ವ್ಯೂ ಇದು. ಎದುರುಗಡೆನೆ ಬೆಟ್ಟದ ವ್ಯೂ ಭಾಳ ಚೆನ್ನಾಗಿ ಕಾಣ್ತಿದೆ. ಈ ಟೆರೆಸ್ ಮೇಲೆ ಈ ಥರ ಟೈಲ್ಸ್ ಹಾಕಿದ್ದಾರೆ. ಸುತ್ತ ಗ್ರೀನರಿ ಈ ಥರ ಇದೆ. ಇದು ತಗೊಂಡು ಫಾರ್ಮ್ ಹೌಸ್ ಮಾಡ್ಕೊಳ್ಬೇಕಾದ್ರೂ ಇರ್ಬೋದು, ಅಥವಾ ಕಮರ್ಷಿಯಲ್ ಮಾಡ್ತೀನಿ ಅಂದ್ರೂ 2 in 1 ಎರಡಕ್ಕೂ ಯೂಸ್ ಆಗುತ್ತೆ. ನೋಡಿ ಆ ಕಡೆಯಿಂದ ಹಿಲ್ ವ್ಯೂ ಇತ್ತು, ಈ ಕಡೆ
ರಿವರ್ ವ್ಯೂ. ನಾನು ಕೆಳಗಡೆ ವಿಡಿಯೋ ಮಾಡಿಲ್ಲ. ಹಿಂದ್ಗಡೆ ರಿವರ್ ಇದೆ.